ಹಲೋ ಗೈಸ್, ಗುಡ್ ಈವ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಇಡೀ ದಿನದ ಕೆಲಸದ ರೂಟೀನನ್ನು ಇವತ್ತು ನಾನು ನನ್ನ ವ್ಲಾಗಲ್ಲಿ ಹಾಕ್ತಾ ಇದ್ದೀನಿ. ಸೊ ನಾನು ಬೆಳಗ್ಗೆಯಿಂದ ಏನೇನು ಮಾಡಿದೆ ಇವತ್ತು. ಸಂಡೇ ಮಾತ್ರ ಈ ಕೆಲಸ ಮಾಡೋದು, ಇಲ್ಲದಿದ್ದರೆ ಸ್ಕೂಲಿನ ಕೆಲಸ ಇರ್ತದಲ್ಲ. ಹಾಗೆ ಇವತ್ತು ಎಂತೆಂಥ ಕೆಲಸ ಮಾಡಿದ್ದೀನಿ, ಹಾಗೆ ಎಲ್ಲೆಲ್ಲ ಹೋಗಿದ್ದೀನಿ, ಅದರ ಬಗ್ಗೆ ಇವತ್ತು ನನ್ನ ವ್ಲಾಗಲ್ಲಿ ಹಾಕ್ತಾ ಇದ್ದೀನಿ. ಸೊ ನೀವೆಲ್ಲರೂ ವಾಚ್ ಮಾಡಿ. ಮಾರ್ನಿಂಗ್. ಹಾಯ್. ಇವತ್ತು ನಾನು ಮನೆ ಕೆಲಸ ಮಾಡೋದಕ್ಕಿಂತ ಮೊದಲು ಒಂದು ಮಿಲಿಯನ್ನು ಮಾತಾಡಿಸಿಕೊಂಡು ಹೂವಿನ ಗಿಡವನ್ನೆಲ್ಲ ನೋಡಿಕೊಂಡು ಬಂದೆ. ಇಲ್ಲಿ ಗುಂಡು ಎಲ್ಲ ಗಿಡಕ್ಕೂ ನೀರನ್ನು ಹಾಕಿದ್ದಾರೆ. ಹಾಗೆ ಈ ಗಿಡದ ಬಗ್ಗೆ ಹೇಳೋದಂತಾದರೆ ನಮ್ಮ ಸ್ಕೂಲಲ್ಲಿ ನಿತೇಶ್ ಸರ್ ಅಂತಿದ್ದಾರೆ. ಸೊ ಅವರು ಇಂಟ್ರ್ಯಾಕ್ಟ್ ಕ್ಲಬ್ ಇದು ಪ್ರೋಗ್ರಾಮ್ ಆಗುವಾಗ ಹೂವು ತಂದಿದ್ದರು. ಆ ಹೂವಲ್ಲಿ ಒಂದಷ್ಟು ಹೂವನ್ನು ನನಗೆ ಕೊಟ್ಟಿದ್ದರು, ಅಂದರೆ ಗೆಸ್ಟಿಗೆ ತಂದು ಉಳಿದದನ್ನು ಕೊಟ್ಟಿದ್ದರು. ಅದರಲ್ಲಿ ತಂದು ಮಾಡಿದಂಥ ಗಿಡ ಅದು. ಹಾಗೆ ಇದು ಪೂಜನ ಮನೆಯಿಂದ ತಂದಂಥ ಗಿಡ. ಮನೆಯಲ್ಲಿ ಹಿರಿಯರು ಹೇಳುವ ಹಾಗೆ ಮನೆ ಎದುರು ಅತ್ತಿ ಮರ ಇದ್ದರೆ ಒಳ್ಳೆಯದಂತೆ. ಹಾಗೆ ನಮ್ಮ ಮನೆಯಲ್ಲಿ ಈ ಕಟ್ಟೆ ಇದೆ ಅಲ್ವ ಇದ್ರು, ಆ ಕಟ್ಟೆ ಒಳಗೊಂದು ದೊಡ್ಡ ಅತ್ತಿ ಮರ ಇತ್ತು. ಅದಕ್ಕೆ ಪ್ರಾಯ ಆಗಿ ಅಥವಾ ಈಜಾಗೇನೋ ಗೊತ್ತಿಲ್ಲ, ಅದು ಹಾಳಾಗಿ ಸತ್ತು ಹೋಯಿತು. ಆಮೇಲೆ ಅದನ್ನು ಕಟ್ ಮಾಡಿಸಿದರು. ಅದೇ ಇದರಲ್ಲಿ ಒಂದು ಗಿಡ ಇಲ್ಲಿ ಹುಟ್ಟಿ ಬಂದಿದೆ, ಅದಕ್ಕೆ ಡೈಲಿ ಪೂಜೆ ಮಾಡ್ತಾರೆ. ಹಾಗೆ ಇಲ್ಲಿ ನೋಡಿ ಗುಂಡು ತಂದಂಥ ಹೂ ಇನ್ನೂ ಹಾಗೆ ಉಂಟು. ಹಾಗೆ ಕೆಲವೊಂದು ಮೊಗ್ಗು ಆಗ್ತಾ ಉಂಟು. ಆಮೇಲೆ ಇದರ ನೆಕ್ಸ್ಟಲ್ಲಿ ಇದು ನಾವು ಕುಶಾಲನಗರದಿಂದ ಪೂಜನ ಮನೆ ಹತ್ತಿರ ದೀಪಿಕಾ ಅಂತ ಇದ್ದಾಳೆ, ದೀಪಿಕನ ಮನೆಯಿಂದ ತಂದಂತಹ ಹೂವಿನ ಗಿಡ ಇದು. ಇದನ್ನು ಗುಂಡು ತಂದು ಇಲ್ಲಿ ನೆಟ್ಟದ್ದು, ಚೆನ್ನಾಗಿ ಬಂದಿದೆ. ಆಮೇಲೆ ಇದು ನಮ್ಮದು ತಾವರೆಯ ಪಾಟು. ಸೊ ಇದು ನಾನು ಲಾಸ್ಟ್ ಇಯರ್ ಕ್ಲೀನ್ ಮಾಡಿದ್ದು. ಆಮೇಲೆ ಈ ಸಲ ಕ್ಲೀನ್ ಮಾಡಲಿಕ್ಕೆ ಟೈಮ್ ಸಿಕ್ಕಿರಲಿಲ್ಲ. ಹಾಗೆ ಇವತ್ತು ಈ ಪಾಟನ್ನು ಕ್ಲೀನ್ ಮಾಡೋ ಪ್ಲ್ಯಾನಲ್ಲಿದ್ದೇವೆ. ಹಾಗೆ ಇದು ನಮ್ಮ ಮನೆಯಲ್ಲಿರುವಂಥ ತೊಂಡೆಕಾಯಿ ಗಿಡ. ಇದನ್ನು ನಾನು ಆ್ಯಕ್ಚುಲಿ ಒಂದು ಮೂಲೆಯಲ್ಲಿ ಇತ್ತು, ಹಾಗೆ ಇಲ್ಲಿ ನಾನು ಪಾಟಲ್ಲಿ ಹಾಕಿಟ್ಟಿದ್ದೇನೆ. ಆಮೇಲೆ ಇದನ್ನು ನೆಡಲಿಕ್ಕೆ ಉಂಟು. ಆಮೇಲೆ ಇದೊಂದು ಗೌರಿ ಹೂ ಅಂತ ಹೇಳ್ತಾರೆ, ಇದರಲ್ಲೊಂದು ಹೂವು ಆಗ್ತದೆ ಚಂದದ ಕಲರ್. ಆಮೇಲೆ ಇಲ್ಲಿ ನೋಡಿ ಯೆಲ್ಲೋ ಕಲರ್, ಇದು ಜಿಡ್ಡೆ ಹೂ ಅಂತ ಹೇಳ್ತಾರೆ, ಬೇರೆ ಕನ್ನಡದಲ್ಲಿ ಏನು ಹೇಳ್ತಾರೆ ಗೊತ್ತಿಲ್ಲ. ಸೊ ಆ ಹೂವು ನಾನು ಸ್ಕೂಲಲ್ಲಿತ್ತು, ಅಲ್ಲಿಂದ ತಂದು ಇಲ್ಲಿ ನೆಟ್ಟದು. ಆಮೇಲೆ ಇದು ನರ್ವಲ್ ಅಂತ ಹೇಳ್ತಾರೆ ತುಳುವಲ್ಲಿ, ಇನ್ನು ಕನ್ನಡ ಏನು ಹೇಳ್ತಾರೆ ಗೊತ್ತಿಲ್ಲ. ಅಪ್ಪನ ಮನೆಯಿಂದ ತಂದು ನೆಟ್ಟ ಗಿಡ ಇದು. ಇದು ಅಶ್ವಿನಿ ಅಕ್ಕ ಕೊಟ್ಟ ಬದನೆ ಗಿಡ, ನೆಡಲಿಕ್ಕಿನ್ನೂ ನನಗೆ ಟೈಮ್ ಸಿಗಲಿಲ್ಲ. ಇದು ಪೂಜನ ಮನೆಯಿಂದ ತಂದದ್ದು. ಆಮೇಲೆ ಇದೆಲ್ಲ ಪ್ಲ್ಯಾಂಟ್ಗಳು ಪೂಜನ ಮನೆಯಿಂದ ತಂದ ಗಿಡಗಳು. ಇವತ್ತೆಲ್ಲ ಇದನ್ನು ವಿಲೇವಾರಿ ಮಾಡಲಿಕ್ಕುಂಟು. ಹಾಗೆ ಇಲ್ಲಿ ತುಂಬ ದಿನ ಇಡಲಿಕ್ಕೆ ಆಗೋದಿಲ್ಲ, ಯಾಕಂದರೆ ಪ್ರತಿದಿನ ಅದಕ್ಕೆ ನೀರು ಹಾಕಬೇಕು. ನೀರು ಹಾಕದಿದ್ದರೆ ಗಿಡ ಒಣಗ್ತದೆ. ಮತ್ತು ಆಮೇಲೆ ಪೂಜನೂ ನೋಡಿದಾಗ ಬೈಲಿಕ್ಕೆ ಸ್ಟಾರ್ಟ್ ಮಾಡ್ತಾಳೆ, ನೀನು ಗಿಡ ತೊಗೊಂಡೋಗಿ ಅಲ್ಲಿ ಕೊಲ್ತೀಯಾ, ಅದನ್ನು ನೆಡೋದಿಲ್ಲ ಅಂತ. ಅದಕ್ಕೆ ಇವತ್ತು ಇದನ್ನು ಭೂಮಿಯಲ್ಲಿ ನೆಡಲಿಕ್ಕುಂಟು. ಈಗ ಪ್ಲ್ಯಾಸ್ಟಿಕಲ್ಲಿದೆಯಲ್ಲ, ಇದನ್ನು ತೆಗೆದು ಭೂಮಿಗೆ ಹಾಕಲಿಕ್ಕಿದೆ. ಇದು ಮೊನ್ನೆ ನಾವು ಮಡಿಕೇರಿಗೆ ಹೋಗಿ ಬರುವಾಗ ಕಡಬದಿಂದ ತಂದಂಥ ಗಿಡ. ಇದು ನನ್ನ ಮಾಮಿಗೆ ಗಿಡ ಅಂದರೆ ತುಂಬ ಇಷ್ಟ. ಹಾಗೆ ಅವರು ಬೇಕು ಹೇಳ್ತಾಯಿದ್ರು. ನಾನು ತುಂಬ ಸಲ ಶಾಲೆಯಿಂದ ತಂದು ಇಲ್ಲಿ ನೆಟ್ಟು ಟ್ರೈ ಮಾಡಿದೆ, ಆದರೆ ಆಗಲಿಲ್ಲ. ಈಗ ನೋಡಿದ್ರಲ್ಲಿ ಮೊಗ್ಗಾಗಿದೆ. ಇಲ್ಲಿ ಹೂವು ಅರಳಬೇಕಷ್ಟೇ, ಪರ್ಪಲ್ ಕಲರ್ ಇದರಲ್ಲಿ ಹೂವು ಆಗ್ತದೆ. ಇದು ನಮ್ಮ ಮನೆಯಲ್ಲಿರುವಂಥ ಒಂದು ಹಳದಿ ಕಲರ್ ದಾಸವಾಳ ಕಾಣಿಸ್ತಾ ಉಂಟು ಅಂದ್ಕೊಳ್ತೇನೆ ನೋಡಿ. ಇದು ಸಹ ಒಂದು ಪ್ಲ್ಯಾಂಟ್. ಇದು ಗುಂಡನವರ ಆಫೀಸ್ ಪಕ್ಕದಲ್ಲಿ ರಸ್ತೆಯಲ್ಲಿ ಇತ್ತಂತೆ, ಅಲ್ಲಿಂದ ತಗೊಂಡು ಬಂದು ಇಲ್ಲಿ ನೆಟ್ಟಿದ್ದಾರೆ. ಅಂದರೆ ನೆಟ್ಟದ್ದು ನಾನು, ಅವ್ರು ತಂದು ಕೊಟ್ಟಿದ್ದರು. ಚೆನ್ನಾಗಿ ಬೆಳೆದಿದೆ ಇಲ್ಲಿ, ಅಂದರೆ ಬದುಕ್ತದ ಇಲ್ಲೋ ಅನ್ನೋ ಪರಿಸ್ಥಿತಿಯಲ್ಲಿ ಇತ್ತು. ಇದರಲ್ಲೊಂದು ಆರೆಂಜ್ ಕಲರ್ ಇದು ಹೂವು ಆಗ್ತದೆ. ಹೂವು ಆದಾಗ ನಾನು ನಿಮಗೆ ತೋರಿಸ್ತೇನೆ. ಇದನ್ನು ಚೆಂದ ಮಾಡಿ ಗೊಬ್ಬರ ಹಾಕಿ ಎಲ್ಲ ನೆಟ್ಟು ಬೆಳೆಸಿದ್ದೇನೆ ನಾನು ನಿಮಗೆ ಹೇಳಿದ್ದೆ ಲಾಸ್ಟ್ ವ್ಲಾಗಲ್ಲಿ, ನಮ್ಮ ಮನೆಯಲ್ಲಿ ಹಳದಿ ಕಲರ್ ಇದೊಂದು ಗುಲಾಬಿ ಆಗ್ತದೆ ಅಂತ. ಸೊ ಇದು ಆ್ಯಕ್ಚುಲಿ ನಾನು ಭಾಗ್ಯದಿಂದ ತಂದು ನೆಟ್ಟ ಗಿಡ. ಇಲ್ಲಿ ನೋಡಿ, ಇಲ್ಲಿ ಸಹ ಆಗಿದೆ. ಮೊನ್ನೆ ಅಶ್ವಿನಕ್ಕನ ಮನೆಯಲ್ಲಿ ಸಹ ಇತ್ತು ಇದು. ನಾವು ಹಾಗೆಯೇ ಅಲ್ಲಿದ್ದರೆ ಇಲ್ಲಿಂದ ಅಲ್ಲಿ ಎಲ್ಲ ಇದನ್ನು ಟ್ರಾನ್ಸ್ಫರ್ ಮಾಡ್ತಾ ಇರ್ತೇವೆ. ಈ ಫ್ಲವರ್ ನಿಮಗೆ ಕಾಣಿಸ್ತಾ ಉಂಟಾ? ಇದು ಮೊನ್ನೆ ಅಶ್ವಿನಕ್ಕನ ಮನೆಯಲ್ಲಿ ಇತ್ತು. ಇದನ್ನು ನಾನು ಅವಳ ಮನೆಯಿಂದ ತಂದು ಇಲ್ಲಿ ನೆಟ್ಟದ್ದು. ಇಲ್ಲಿ ಒಂದು ಹೂ ಉಂಟು ನೋಡಿ. ನಾನಿವತ್ತು ದೀಪಾವಳಿಗೆ ಹಾಕಿದಂತಹ ಲೈಟಿಂಗ್ಸನ್ನೆಲ್ಲ ಇಲ್ಲಿ ಬಿಚ್ಚುತ್ತಾ ಇದ್ದೇನೆ ನೋಡಿ. ಇಲ್ಲಿ ಎಲ್ಲ ಎಳ್ದು ಹಾಕಿದ್ದೇನೆ. ಇದನ್ನೆಲ್ಲ ಇನ್ನು ರಿಪೇರಿ ಮಾಡಬೇಕು. ಇಲ್ಲಿ ನಾನೊಬ್ಬಳೇ ಮೊದಲು ಕೆಲಸ ಮಾಡ್ತಾ ಇದ್ದೆ. ಆಮೇಲೆ ಗುಂಡು ಡಿಮಾರ್ಟಿಗೆ ಹೋಗಿದ್ದರು ಸ್ವಲ್ಪ ಐಟಮ್ ತರಲಿಕ್ಕೆ. ಅದು ತಂದಾದಮೇಲೆ ಅವರು ಕೂಡ ನನಗೆ ಹೆಲ್ಪ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದರು.
ಎಲ್ಲ ಲೈಟ್ಗಳನ್ನು ಬಿಡಿಸಿ ಆಯಿತು ನೋಡಿ. ಹಾಗೆ ದೀಪಾವಳಿಯ ಗೂಡು ದೀಪಗಳನ್ನು ಸಹ ಎಲ್ಲ ಇಳಿಸಿ ಆಯಿತು. ಇದನ್ನೆಲ್ಲ ಇನ್ನು ಕಟ್ಟಿ ಇಡುದು ಇನ್ನು ನೆಕ್ಸ್ಟ್ ವರ್ಷಕ್ಕೆ ಅಲ್ಲ ಮಿಲಿ. ವಿತ್ತ ಸಚಿವರ ಬಜೆಟ್ ಬಾಕ್ಸ್. ಇಲ್ಲಿ ಗುಂಡು ನಾನು ಫೋಲ್ಡ್ ಮಾಡಿಟ್ಟಂತಹ ಲೈಟ್ಗಳನ್ನು ಬಾಕ್ಸಲ್ಲಿ ಪ್ಯಾಕ್ ಮಾಡಿ ಇಡ್ತಾ ಇದ್ದಾರೆ. ಇನ್ನು ಇದನ್ನು ನಾವು ನೆಕ್ಸ್ಟ್ ಇಯರ್ ದೀಪಾವಳಿ 2-3 ದಿನ ಮೊದಲು ಫಿಕ್ಸ್ ಮಾಡುವಂಥದ್ದು. ಅಲ್ಲಿ ತನಕ ಇದು ಹೀಗೆ ಸೇಫ್ ಆಗಿ ಇರ್ತದೆ ನೋಡಿ. ನಮ್ಮದು ವಿತ್ತ ಸಚಿವರ ಬಾಕ್ಸ್ ಅದರಲ್ಲಿ ಇಡ್ಲಿಕ್ಕೆ ಟ್ರೈ ಮಾಡಿದರು, ಆಗಲಿಲ್ಲ. ಆಮೇಲೆ ಅಡ್ಜಸ್ಟ್ ಮಾಡಿ ಇಟ್ಟರು. ಪ್ರತಿ ವರ್ಷ ಹೀಗೆ ಇಡೋದು. ಆಮೇಲೆ ಇನ್ನೊಂದು ಲೈಟ್ ಇದು ವಯರ್ ಇರ್ತದೆ, ಅದನ್ನು ಸಹ ಇಡ್ತಾರೆ. ಸೊ ಅವ್ರಿಗೆ ಮರ್ತು ಹೋಗಿತ್ತು, ಅಲ್ಲೇ ಅಜ್ಜ ಇದ್ದರು, ಅಜ್ಜ ನೆನಪಿಸಿದರು. ಆಮೇಲೆ ಇನ್ನಿದನ್ನು ಹೀಗೆ ತೆಗೆದಿಡ್ತಾರೆ. ಇಲ್ಲಿ ಗುಂಡು ಡಿಮಾರ್ಟಿಗೆ ಹೋಗಿ ಬರಬೇಕಾದ್ರೆ ನರ್ಸರಿಗೆ ಹೋಗಿ ಬಂದಿದ್ದರು. ನಮ್ಮ ಮನೆಯಲ್ಲಿ ಅಪ್ಪನ ಮನೆಯಲ್ಲಾದರೆ ಕಾಡಲ್ಲಿ ನಮಗೆ ಕೋಲ್ ಸಿಗ್ತದೆ ಹಾರೆಗೆ, ಇಲ್ಲಾದರೆ ನರ್ಸರಿಯಿಂದ ತರಬೇಕು. ಹಾಗೆ ನರ್ಸರಿಯಿಂದ ಹಣ ಕೊಟ್ಟು ತಂದು ಇಲ್ಲಿ ಸೆಟ್ ಮಾಡ್ತಾ ಇದ್ರು. ಇವತ್ತು ನಮಗೆ ತುಂಬ ಕೆಲಸ ಮಾಡಲಿಕ್ಕಿದೆ. ಇದು ನಮ್ಮ ಮನೆಯಲ್ಲಿರುವ ತಾವರೆ ಪಾಟ್, ನಾನು ಆಗಲೇ ನಿಮಗೆ ತೋರಿಸಿದ್ದೆ. ಇಲ್ಲಿ ನೋಡಿ, ಇದು ಅತ್ತೆ ಸುಳ್ಳಿನಿಂದ ಯಾರ್ದೋ ಮನೆಯಿಂದ ಕದ್ಕೊಂಡು ಬಂದಿದ್ದಾರೆ, ಸಣ್ಣದೊಂದು ಪ್ಲ್ಯಾಂಟ್. ಸೊ ಇದು ಪರ್ಪಲ್ ಕಲರ್, ಲೈಟ್ ಪರ್ಪಲ್ ಕಲರ್ ತಾವರೆ ಗಿಡ. ಹಾಗೆ ಇದರ ನೀರನ್ನು ನಾನೀಗ ಇಲ್ಲಿ ತೆಗೆದು ಖಾಲಿ ಮಾಡ್ತಾ ಇದ್ದೇನೆ. ಇಲ್ಲಿ ನೋಡಿ, ನೀರೆಲ್ಲ ತೆಗೆದಾಯಿತು. ಆಮೇಲೆ ಇದರಲ್ಲಿ ಮಣ್ಣಿದೆ ನೋಡಿ, ಇದನ್ನೆಲ್ಲ ರಿಮೂವ್ ಮಾಡಲಿಕ್ಕೆ ಉಂಟು. ಸೊ ನಾನು ಮನೆಯಲ್ಲಿ ಈ ವೇಷದಲ್ಲಿ ಇರ್ತೇನೆ ಯಾವಾಗಲೂ. ಹಾಗೆ ನಾನು 1-2 ಸಲ ಬೈದೆ ಅವರಿಗೆ ವೀಡಿಯೋ ಮಾಡಬೇಡಿ ಅಂತ, ಕೇಳಲಿಲ್ಲ. ಆದರೂ ಗುಂಡು ವೀಡಿಯೋ ಮಾಡಿದರು. ಆಮೇಲೆ ಇನ್ನೂ ಅಲ್ಲಿ ಕಾಣ್ತಾ ಉಂಟಲ್ಲ ಪಾಟು, ಸೊ ಆ ಎಲ್ಲ ಪಾಟಲ್ಲಿ ನಾನು ಇವತ್ತು ತಾವರೆ ಗಿಡವನ್ನು ನೆಡಲಿಕ್ಕುಂಟು. ನೆಟ್ಟಾದಮೇಲೆ ನಾನು ನಿಮಗೆ ಮತ್ತೆ ತೋರಿಸ್ತೇನೆ. ರಜೆ ಇದ್ದರೆ ನಾನು ಇದೇ ಕೆಲಸ ಮಾಡ್ತಾ ಇರ್ತೇನೆ. ಸೊ ಇಲ್ಲಿ ಯಾವುದೋ ಒಂದು ಕೀಟ ತಾವರೆ ಗಿಡವನ್ನೆಲ್ಲ ಕಟ್ ಮಾಡಿ ಹಾಕಿತ್ತು. ಹಾಗೆ ಇನ್ನು ಈ ಗಿಡವನ್ನು ಕಿತ್ತು ಬೇರೆ ಪಾಟಲ್ಲಿ ಮತ್ತೆ ನೆಡಲಿಕ್ಕೆ ಉಂಟು. ಪಾಟ್ ಎಲ್ಲ ವಾಶ್ ಮಾಡಿ ಆದಮೇಲೆ ಮತ್ತೆ ನೆಡೋದು. ನಾನು ಈ ಕೆಲಸ ಮಾಡಬೇಕಾದ್ರೆ ನನ್ನ ಸೂಪರ್ವೈಸರ್ ಇಲ್ಲಿ ಕೂತ್ಕೊಂಡಿದ್ರು. ಸೊ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿ ಬಂದಿದ್ದರು. ಅವರಿಗೆಲ್ಲ ಆಚೆ ಈಚೆ ಹೋಗ್ಲಿಕ್ಕಾಗೋದಿಲ್ಲ, ಹಾಗೆ ಸುಮ್ಮನೆ ಕೂತ್ಕೊಂಡಿದ್ರು. ಇಲ್ಲಿ ನಿಮಗೆ ಕಾಣಿಸ್ತಾ ಉಂಟಲ್ವ, ಇದೆಲ್ಲ ಸಣ್ಣ ಸಣ್ಣ ತಾವರೆಯ ಗಿಡಗಳು. ಸೊ ಅದು ಬೀಜದಿಂದ ಮೇಲೆ ಬರ್ತದೆ, ಅಂದರೆ ಗೆಡ್ಡೆ ಆಗಿರ್ತದೆ. ಗೆಡ್ಡೆಯಿಂದ ಗಿಡ ಹುಟ್ಟಿ ಮೇಲೆ ಬರ್ತದೆ. ಇದನ್ನೆಲ್ಲ ಇಲ್ಲಿ ನಾನು ಕಲಸಿ ಮತ್ತೆ ಸೆಟ್ ಮಾಡಲಿಕ್ಕೆ ಉಂಟು. ಅದರದ್ದು ವಿಡಿಯೋ ಇಲ್ಲ ಅನ್ನಿಸ್ತದೆ. ಇದಾದ ಮೇಲೆ ನಾನು ನೆಡುವ ವಿಡಿಯೋವನ್ನು ತೋರಿಸ್ತೇನೆ. ಇಲ್ಲಿ ನಾನು ನೆಟ್ ಆಲ್ರೆಡಿ ಆಗಿದೆ. ಆಮೇಲೆ ಇಲ್ಲಿ ಗುಂಡು ಏನು ಮಾಡ್ತಾ ಇದ್ದಾರೆ, ಅದಕ್ಕೆ ನೀರನ್ನು ಹಾಕ್ತಾ ಇದ್ದಾರೆ. ನೀರು ಈ ಥರ ಹಾಕಬೇಕಾಗ್ತದೆ, ಇಲ್ಲದಿದ್ದರೆ ಅದು ಮಣ್ಣು ಮತ್ತು ಕೆಸರು ಎಲ್ಲ ಇರ್ತದಲ್ಲ, ಅದು ಹಾಳಾಗಿ ಹೋಗ್ತದೆ. ಅದಕ್ಕೋಸ್ಕರ ನೀರನ್ನು ಜಾಗ್ರತೆಯಿಂದ ನಾವು ತಾವರೆಯ ಕೊಳಕ್ಕೆ ಹಾಕಬೇಕಾಗ್ತದೆ. ನೋಡಿ, ಇಲ್ಲಿ ನಾನು ಹೇಳಿಕೊಟ್ಟೆ ಅವರಿಗೆ 1-2 ಸಲ, ಮತ್ತು ಅವರು ಅದನ್ನೇ ಅಪ್ಲೈ ಮಾಡ್ತಾ ಇದ್ದಾರೆ. ಯಾಕಂದರೆ ಮೊದಲಿಂದಲೂ ನೀರೆಲ್ಲ ಹಾಕೋದವರೇ. ಸೊ ಆ್ಯಕ್ಚುಲಿ ನನಗೆ ತಾವರೆ ಗಿಡ ನೆಡಲಿಕ್ಕೆ ಬರ್ತಾ ಇರಲಿಲ್ಲ. ನಾನು ಇದನ್ನು ಯೂಟ್ಯೂಬಲ್ಲಿ ನೋಡಿ ಕಲಿತದ್ದು. ಹಾಗೆ ತಾವರೆ ಗಿಡವನ್ನು ನೆಟ್ಟ ನಂತರದಲ್ಲಿ ನಾವು ಅದರ ಕೆಸರು ಮಿಕ್ಸ್ ಆಗಬಾರ್ದು, ಅದಕ್ಕೋಸ್ಕರ ಈ ಥರ ಸ್ಲೋವಾಗಿ ನೀರು ಹಾಕಬೇಕಾಗ್ತದೆ. ಆ್ಯಕ್ಚುಲಿ ಈ ಪ್ಲ್ಯಾಂಟನ್ನು ನಾನು ಸ್ಕೂಲಲ್ಲಿ ನೋಡಿದ್ದೆ. ನಮ್ಮ ಸ್ಕೂಲಲ್ಲಿ ಇದು ತುಂಬ ಉಂಟು, ಎಲ್ಲ ಗಿಡದ ಮೇಲೆ ಹಬ್ಬಿದೆ. ಅದರ ಸೀಡ್ಸನ್ನು, ಅಂದರೆ ಬೀಜವನ್ನು ತಂದು ನಾನು ಇಲ್ಲಿ ಮನೆಯಲ್ಲಿ ಹಾಕಿದ್ದು ನೋಡಿ. ಸೊ ಇದಿಷ್ಟ ಆಗಿದೆ ಹೀಗೆ. ಇನ್ನಿನ್ನು ಇಲ್ಲಿ ನೆಟ್ಟು ಹೀಗೆ ಮೇಲೆ ಹೋಗಲಿಕ್ಕೆ ಬಿಡೋದು. ಹಾಗೆ ಇಲ್ಲಿ ನೆಡಲಿಕ್ಕೆ ಎಲ್ಲ ಗುಂಡಿ ಎಲ್ಲ ತೆಗೆದಿಟ್ಟಿದ್ದೇನೆ. ಇನ್ನಿದನ್ನು ನೆಟ್ಟರೆ ಆಯ್ತು. ಅಲ್ಲಿ ನೆಟ್ಟ ಮೇಲೆ ನಾನು ನಿಮಗೆ ತೋರಿಸ್ತೇನೆ. ನಾನೀಗ ಗಿಡವನ್ನು ಭೂಮಿಯಲ್ಲಿ ನೆಟ್ಟಾಯಿತು. ಇನ್ನು ಇದು ಹೀಗೆ ಮೇಲೆ ಹೋಗ್ತದೆ. ಇಲ್ಲಿ ಇದನ್ನು ಗುಂಡು ನೆಟ್ಟು ನೀರೆಲ್ಲ ಹಾಕಿ ಆಯಿತು ನೋಡಿ. ಆಮೇಲೆ ಇದು ಇನ್ನೊಂದು, ಹಾಗೆ ಇದು ಚಿಕ್ಕ ಚಿಕ್ಕ ಪ್ಲ್ಯಾಂಟ್ಗಳು. ಇದು ದೊಡ್ಡದಾದ್ಮೇಲೆ ನಾನು ತೋರಿಸ್ತೇನೆ ನಿಮಗೆ. ಆಮೇಲೆ ಇಲ್ಲಿ ಉಂಟು ನೋಡಿ ಕೆಲವು ಗಿಡಗಳು. ಸೊ ಎಲ್ಲ 4 ಚಟ್ಟಿಯಲ್ಲಿ ನೆಟ್ಟಾಯ್ತು ಇವಾಗ. ಆಗ ನಿಮಗೆ ತೊಂಡೆಕಾಯಿ ಬಳ್ಳಿ ನೆಡಲಿಕ್ಕೆ ಉಂಟು ಹೇಳ್ತಿದ್ದೆಲ್ಲ, ಇಲ್ಲಿ ಈಗ ನೆಟ್ಟಿದ್ದೇನೆ. ಅದು ಇಲ್ಲಿ ಇನ್ನು ಹೂವಿನ ಗಿಡದ ಮೇಲೆ ಹೋಗ್ತದೆ. ಇಲ್ಲಿ ಚಪ್ಪರ ಹಾಕಲಿಕ್ಕೆಲ್ಲ ಬೇಕಾದಂಥ ಐಟಮ್ ಸಿಗೋದಿಲ್ಲ. ಹಾಗೆ ನಾವು ಸಿಟಿಯಲ್ಲಿ ಇಲ್ಲಿ ಬಿಟ್ಟಿದ್ದೇವೆ. ಈಗ ಇಲ್ಲಿ ನೆಟ್ಟಾಯಿತು, ಇಲ್ಲಿಂದ ಮೇಲೆ ಹೋಗ್ತದೆ. ಇದು ನಮ್ಮದು ಸ್ವಲ್ಪ ಅಡಿಗೆ ತೋಟ. ಪೂಜನ ಮನೆಯಿಂದ ತಂದಂಥ ಕಾಫಿ ಗಿಡವನ್ನಿಗೆಲ್ಲ ನೆಡಲಿಕ್ಕೆ ಉಂಟು. ಗಿಡ ಎಲ್ಲ ತಂದು ಇಲ್ಲಿ ಇಟ್ಟಿದ್ದೇನೆ ನೋಡಿ, ಎಲ್ಲ ಮಲಗಿದ್ದಾವೆ. ಇನ್ನು ಇದನ್ನು ನೆಡೋದು, ಇಲ್ಲಿ ಗುಂಡು ನೆಡಲಿಕ್ಕೆ ರೆಡಿ ಮಾಡ್ತಾ ಇದ್ದಾರೆ.
ನಾನು ನಿಮಗೆ ಆಗ ಹೇಳಿದಾಗೆ ಪೂಜೆನ ಮನೆಯಿಂದ ತಂದ ಎಲ್ಲ ಕಾಫಿ ಗಿಡವನ್ನು ನೆಟ್ಟಾಯಿತು. ಫಸ್ಟ್ ಒನ್ ಇಲ್ಲಿದೆ, ಇದು 2ನೇ ಗಿಡ, ಹಾಗೆ 3ನೇ ಗಿಡ ಇಲ್ಲಿ ಉಂಟು, ಇದು 4ನೇ ಗಿಡ. ಹಾಗೆ ಇಲ್ಲೆಲ್ಲ ಫುಲ್ ಹುಲ್ಲಿತ್ತು, ಇದನ್ನೆಲ್ಲ ಕ್ಲೀನ್ ಮಾಡಿ ಇಲ್ಲೊಂದು ಗಿಡ ನೆಟ್ಟದುಂಟು, ಹಾಗೆ ಇಲ್ಲಿ ಒಂದು ಗಿಡ ನೆಟ್ಟದುಂಟು. ಅದರ ನಂತರದಲ್ಲಿ ಒಂದು ಗಿಡವನ್ನು ಇಲ್ಲಿ ನೆಟ್ಟಿದ್ದೇನೆ. ಸಿಟಿಯಲ್ಲಿ ಬಿದುರೆ ಎಲ್ಲಿಂದ ಬಂತು ಅಂದ್ಕೊಂಡ್ರ, ಇದು 2021ರಲ್ಲಿ ನಾವು ಅಪ್ಪನ ಮನೆಯಿಂದ ತಂದು ಇಲ್ಲೊಂದು ಪ್ಲ್ಯಾಂಟನ್ನು ನೆಟ್ಟದ್ದು. ಸೊ ಇದು ಸ್ವಲ್ಪ ದೊಡ್ಡದಾಗಿದೆ ಈಗ, ಆವಾಗ ಸಣ್ಣ ಗಿಡ ಇತ್ತು ನೋಡಿ, ಇಷ್ಟು ದೊಡ್ಡದಾಗಿದೆ ಈಗ. ಪ್ರತಿ ವರ್ಷ ಇದನ್ನು ನಾನು ಕ್ಲೀನ್ ಮಾಡ್ತೇನೆ. ಈಗ ಸ್ವಲ್ಪ ಹೊತ್ತು ಆದಮೇಲೆ ಇಲ್ಲಿ ಕ್ಲೀನ್ ಮಾಡಬೇಕು. ಹೀಗೆ ಹೋಗಿದೆ ನೋಡಿ. ಹೂವಿನ ಪ್ಲ್ಯಾಂಟ್ ಎಲ್ಲ ನೆಟ್ಟಾಯಿತು, ಇನ್ನೂ ನೀರಿಲ್ಲಿ ರೆಡಿ ಮಾಡಿದ್ದೇನೆ ನೋಡಿ. ಸೊ ಈ ನೀರನ್ನು ತಗೊಂಡೋಗಿ ಅಲ್ಲಿ ಹಾಕಬೇಕು ಗಿಡಕ್ಕೆ. ಇದೆಲ್ಲ ಜಾಗ ಫುಲ್ ಒಣಗಿ ಹೋಗಿದೆ ನೋಡಿ, ನೀರು ನಿಲ್ಲೋದೇ ಇಲ್ಲ, ಫುಲ್ ಬತ್ತಿ ಒಳಗೆ ಹೋಗ್ತಾ ಉಂಟು. ನಮ್ಮ ಮನೆಯಲ್ಲಿ ಇದೊಂದು ಪ್ಲ್ಯಾಂಟ್ ಉಂಟು, ಇದು ಎಗ್ ಫ್ರೂಟಿನ ಪ್ಲ್ಯಾಂಟ್. ಆ್ಯಕ್ಚುಲಿ ಇದರ ಒಂದು ಹಣ್ಣನ್ನು ನನ್ನ ಭಾವ ತಂದದ್ದು, ಶಾನುಭಾವ ತಂದಿದ್ರಂತೆ. ಅದರ ಬೀಜವನ್ನು ಅಜ್ಜಿ ಹಾಕಿ ಹಾಗೆ ಇಲ್ಲಿ ಗಿಡ ಮಾಡಿದ್ದಾರೆ. ಸೊ ಅದು ಗಿಡ ಇಷ್ಟು ದೊಡ್ಡದಾಗಿದೆ ನೋಡಿ, ಹೀಗೆ ಉಂಟು ಗಿಡ. ವಾಲಿಕೊಂಡು ಭೂಮಿಗೆ ಬಂದು ತಲುಪಲಿಕ್ಕೆ ಶುರುವಾಗಿದೆ. ಇಲ್ಲಿ ತನಕ ಹೂವಾಗಿರಲಿಲ್ಲ. ಅಜ್ಜ ಪ್ರತಿ ವರ್ಷ ಇದನ್ನು ಕಟ್ ಮಾಡುವ ಹೇಳ್ತಿದ್ರು, ಆದರೆ ಈ ಸಲ ಇದರಲ್ಲಿ ಹೂವಾಗಿದೆ. ಸೊ ಇನ್ನು ನೆಕ್ಸ್ಟ್ ಇಯರ್ ನನಗೆ ರೆನಿಟಾ ಮ್ಯಾಮ್ ತಂದು ಕೊಡಬೇಕು ಅಂತಿಲ್ಲ, ನಮ್ಮ ಮನೆಯಲ್ಲೇ ಎಗ್ ಫ್ರೂಟ್ ಆಗ್ತದೆ. ಇವತ್ತಿದ್ದು ನಮ್ಮದೆಲ್ಲ ಕೆಲಸ ಆಯಿತು ನೋಡಿ. ಹಾರೆ, ಗುದ್ದಲಿ, ಪಿಕಾಸ್, ಆಮೇಲೆ ಟಾಪಿ, ಇದೆಲ್ಲ ಬೇಕಾಗ್ತದೆ ಮಣ್ಣಿನ ಕೆಲಸಕ್ಕೆ. ಆ್ಯಕ್ಚುಲಿ ಇದನ್ನು ಲೋಕದಲ್ಲಿ ಜನರು ಸಿಮೆಂಟ್ ಕೆಲಸಕ್ಕೆ ಯೂಸ್ ಮಾಡ್ತಾರೆ, ನಮ್ಮ ಮನೆಯಲ್ಲಿ ಮಾತ್ರ ನಾವು ಇದನ್ನು ಮಣ್ಣಿನ ಕೆಲಸಕ್ಕೆ ಬಳಸ್ತೇವೆ. ಸೊ ಹಾಗೆ ನೋಡಿ, ಕತ್ತಿ ಇದೆಲ್ಲ ಆಯಿತು ಯೂಸ್ ಮಾಡಿ. ಹಾಗೆ ಇನ್ನು ಇದನ್ನೆಲ್ಲ ತೆಗೆದು ಒಳಗೆ ಇಡೋದು. ಹಾಗೆ ನಿಮಗೆಲ್ಲರಿಗೂ ನನ್ನ ಇವತ್ತಿನ ಈ ಪುಟ್ಟ ವ್ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಚಾನಲಿಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆಲ್.